ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ನೀವೇ ನೋಡ್ಕೊಳ್ತಿರ್ಬೋದು, ಇವತ್ತು ಬಂದ್ಬಿಟ್ಟು ಮದುವೆ ಆಗುವಂತಹ ಬಯಕೆ ಆಗಿದೆ ಅಂತ ನಮಗೆ ಸುಜಾತ ಅಂತ ಪ್ರಸ್ತುತ ಇವರು ಕೆರೂರು ಎಂಬ ಒಂದು ಊರಿನಿಂದ ನಮಗೆ ಪ್ರೊಫೈಲ್ ಕಳಿಸಿದ್ದಾರೆ. ನಾನು ಅವರ ಫೋಟೋ ಸಮೇತ ವಿವರಣೆ ಕೊಡ್ತೀನಿ. ಎಲ್ಲಿದ್ದಾರೆ, ಇವರನ್ನು ಕಾಂಟ್ಯಾಕ್ಟ್ಗೆ ಯಾವ ರೀತಿ ತೆಗೆದುಕೊಳ್ಳೋದು, ಪ್ರತಿಯೊಂದು ಮಾಹಿತಿನ ಹೇಳ್ತಾ ಹೋಗ್ತೀನಿ ನೋಡಿ. ವಯಸ್ಸು 30 ಪ್ರಾರಂಭ ಆಗಿದೆ. ಆ್ಯಂಡ್ ಸದ್ಯಕ್ಕೆ ನಾನು ಸಿಂಗಲ್ ಆಗಿದ್ದೇನೆ. ನಮ್ಮ ಒಂದು ಜಾತಿ ಬಂದ್ಬಿಟ್ಟು ಅಯ್ಯರ್. ನಾವು ಮಾಂಸಾಹಾರಿ ಪ್ರಿಯೆ. ಸ್ವಂತದಾಗಿರ್ತಕ್ಕಂಥ ಬೇಕರಿ ಇದೆ. ಅಲ್ಪ ಸ್ವಲ್ಪ ಕೆಲಸ ಕೂಡ ಕಲ್ತಿದ್ದೇನೆ. ಅಂದರೆ ಸ್ವತಂತ್ರವಾಗಿ ನಾನು ಊರು ಬಿಟ್ಟು ಎಲ್ಲಾದರೂ ಹೋದೆ ಅಂತಂದ್ರೆ ಕೂಡ ಯಾವ ರೀತಿ ಬದುಕಬೇಕು ಅನ್ನೋದ್ರ ಬಗ್ಗೆ ಜ್ಞಾನ ಇದೆ. ಆ್ಯಂಡ್ ಕೆಲಸ ಕೂಡ ಕಲ್ತಿದ್ದಾರೆ ಅಂತ ಹೇಳಿದ್ದಾರೆ. ನನಗೆ ತಕ್ಕಂತಹ ವರ ಬೇಕು. ಪ್ರಸ್ತುತ ಇವರು ಯಾವ ರೀತಿಯಲ್ಲಿದ್ದಾರೆ, ಇವರಿಗೆ ತಕ್ಕಂಥ ವರ ಯಾವ ರೀತಿ ಇರಬೇಕು ಅಂತ ಮುಂದೆ ಹೇಳ್ತೇನೆ, ವೇಟ್ ಮಾಡಿ. ಇವರ ತೂಕ ಬಂದುಬಿಟ್ಟು 69 kg. ರಾಶಿ ಬಂದುಬಿಟ್ಟು ಮೀನ ರಾಶಿ. ನೋಡೋದಕ್ಕೆ ವೈಟ್ ಕಲರ್ಲಿದ್ದಾರೆ. ಆ್ಯಂಡ್ ದುಂಡು ಮುಖ, ನೆಟ್ಟನೆಯ ಒಂದು ಮೂಗು, ತುಂಬ ವೈಟ್ ಆಗಿದ್ದಾರೆ ಸ್ನೇಹಿತರೆ. ಲಕ್ಷಣವಾಗಿ ಸ್ವಲ್ಪ ತೆಳ್ಳಗೆ ಇದ್ದಾರೆ. ಅದು ಬಿಟ್ಟರೆ ಏನೂ ಇಲ್ಲ. ಸುಜಾತ ಅವರಿಗೆ ಈ ರೀತಿ ವರ ಬೇಕು ಅಂತ ಹೇಳಿರೋದು. ಹುಡುಗ ನನ್ನ ಒಂದು ತರಹದ ಕೆಲಸ ಮಾಡ್ತಿರಬೇಕು. ನಾನಿವಾಗ ಬೇಕರಿನಲ್ಲಿ ಕೆಲಸ ಮಾಡ್ತಿದ್ದೀನಲ್ವಾ, ಪ್ರಸ್ತುತ ನಾನು ಊರು ಬಿಟ್ಟು ಹೋಗಿ ಎಲ್ಲಾದರೂ ಕೂಡ ಬದುಕ್ತೀನಿ ಅನ್ನುವಷ್ಟು ನನಗೆ ಶಕ್ತಿ ಇದೆ. ಅದೇ ರೀತಿ ಅವ್ರಿಗೂ ಕೂಡ ಇದ್ದರೆ ಅಷ್ಟೇ ಸಾಕು. 1ನೇ ಪಾಯಿಂಟು. 2ನೇ ಪಾಯಿಂಟು, ನಾನೇ ಕೆಲಸ ಕೊಡಿಸ್ತೀನಿ. ಬೈ ಚಾನ್ಸ್ ಅವ್ರಿಗೇನಾದರೂ ಕೆಲಸ ಸಿಗಲಿಲ್ಲ, ನನಗವ್ರು ತುಂಬ ಇಷ್ಟ ಆದರು ಅಂತಂದರೆ ನಾನೇ ಕೆಲಸ ಕೊಡ್ತೀನಿ. ಆದರೆ ವರದಕ್ಷಿಣೆ ಅಂತ ಕೊಡೋಕ್ಕಾಗಲ್ಲ, ಓಕೆನಾ ಅಂತ ಹೇಳಿದ್ದಾರೆ. ಪ್ರಸ್ತುತ ನೀವು ಒಂದು ನನ್ನ ಮನೆಯಲ್ಲೇ ಇರಬೇಕು. ಇಬ್ಬರು ಕೂಡ ದುಡ್ಡನ್ನು ಸೇವ್ ಮಾಡಿಕೊಂಡು ಬೇರೆ ಮನೆ ಮಾಡೋಣ, ಅಲ್ಲಿವರೆಗೂ ನನ್ನ ಒಂದು ಮನೆಯಲ್ಲೇ ನೀವು ಇರಬೇಕು ಅಂತ ಹೇಳಿದ್ದಾರೆ. ಮದುವೆ ಆದ ನಂತರ ಗಂಡನ ಮನೆಗೆ ಹೋಗೋದು ನಮ್ಮ ಒಂದು ಸಂಸ್ಕಾರ, ಆಯಿತಾ. ಸೊ ಇವರೇನು ಹೇಳಿರೋದು, ನನ್ನ ಮನೆಯಲ್ಲೇ ಇರಿ, ಸ್ವಲ್ಪ ಇಬ್ಬರು ಕೂಡ ದುಡಿದ್ಬಿಟ್ಟು ದುಡ್ಡು ಸೇವ್ ಮಾಡಿಕೊಂಡು ಒಂದು ಸಪ್ರೇಟ್ ಮನೆಯೇ ಮಾಡ್ಕೊಂಬಿಡೋಣ ಅಂತ ಇವ್ರು ಹೇಳಿರೋದು. ಸೊ ನಾನು ಓಡಾಡೋಕ್ಕೆ ಕಾರು, ಮನೆ ಎಲ್ಲನೂ ಕೂಡ ಇದೆ. ಸೊ ಪ್ರಸ್ತುತ ನೀವು ನನಗೆ ಚಂದ ಜೊತೆಗೆ ಒಳ್ಳೆಯ ವ್ಯಕ್ತಿ ಅನಿಸಿದರೆ ಅದೆಲ್ಲನೂ ಕೂಡ ನಿಮಗೆ ಕೊಡ್ತೀನಿ. ಒಳ್ಳೆಯ ಒಂದು ಪ್ರೀತಿಯಿಂದ ನೋಡ್ಕೊಂಡು ಹೋಗಿ ನನ್ನನ್ನು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದು ಅವ್ರು ಹೇಳಿರ್ತಕ್ಕಂಥ ಇನ್ಫಾರ್ಮೇಷನ್ ಹುಡುಗನಲ್ಲಿ ಇರಬೇಕು. ಸೊ ಇತ್ತು ಅಂದರೆ ತಲೆನೇ ಕೆಡಿಸ್ಕೊಬಿಡಿ, ಅವ್ರು ನಿಮಗೆ ಒಪ್ಪಿಗೆ ನೀಡ್ತಾರೆ. ಅದು ಯಾವ ರೀತಿಯಲ್ಲ ಅಂತ ಹೇಳ್ತೇನೆ. ಅವರ ಹತ್ರ ಕಾರ್ ಇದೆ ಅಂತ ಹೇಳಿದ್ದಾರೆ, ನೋಡ್ಕೊಂಬರೋಣ. ಎಸ್, ಇದೇ ನೋಡಿ, ಟ್ರಿಬರ್ ಅಂತ ಬ್ಲ್ಯಾಕ್ ಕಲರಲ್ಲಿದೆ. ಸೊ ಬೇಕರಿನಲ್ಲಿ ಉದ್ಯೋಗ ಅಂತಂದರೆ ಸ್ವಲ್ಪ ರಿಚ್ಚಾಗೇ ಇರ್ತಾರೆ. ಆ್ಯಂಡ್ ಒಳ್ಳೆಯ ಒಂದು ಹಣವಂತ ವ್ಯಕ್ತಿ ಕೂಡ ಇವರಾಗಿದ್ದಾರೆ. ಇವರ ಬ್ರದರ್ ಅವರು. ಇವರ ಒಂದು ಫ್ಯಾಮಿಲಿ ಇನ್ಫಾರ್ಮೇಷನ್ ನೋಡೋಣ. ಆ್ಯಂಡ್ ಇವರ ತಂದೆ ತಾಯಿ ಅವರಿಗೆ ಒಟ್ಟು ಇವರು 3 ಜನ ಮಕ್ಕಳು. 2 ಜನ ಗಂಡು ಮಕ್ಕಳು, ಒಬ್ಬರೇ ಹೆಣ್ಮಗು. ಇವರೇ ಅವರು ಆಗಿರ್ತಾರೆ ಸ್ನೇಹಿತರೆ. ಸೊ ಗಂಡು ಮಗಂದು ಒಬ್ಬೊಂದು ಹಿರಿಯ ಒಂದು ಮಗನ ಮದುವೆ ಆಗಿದೆ, ಒಂದು ಮಗು ಇದೆ. ಅವನು ಸಪ್ರೇಟಾಗಿ ಆಸ್ತಿನ ಭಾಗ ಮಾಡಿಕೊಂಡು ಅವನ ಸಂಸಾರವನ್ನು ನೋಡ್ಕೊಂಡು ಹೋಗ್ತಿದ್ದಾನೆ. ಇವಾಗ 2ನೇದಾಗಿ ಸುಜಾತ ಅವರು. ಪ್ರಸ್ತುತ ಅವರ ಒಂದು ಆಸ್ತಿ ಏನಿದೆ ಅದೆಲ್ಲನೂ ಕೂಡ ಮದುವೆ ಆದ ನಂತರ ಭಾಗ ಆಗುತ್ತೆ. ಇನ್ನು 3ನೇ ಅವನು ಇನ್ನೂ ಚಿಕ್ಕವನು, ಅದು ಆಮೇಲೆ ಮದುವೆ ಮಾಡ್ತೀನಿ ಅಂತ ಕೂಡ ಹೇಳಿರೋದು. ಅವರು ಓಡಾಡೋದಕ್ಕೆ ಈ ಒಂದು ಟ್ರಿಬರ್ ಕಾರನ್ನ ಇಟ್ಕೊಂಡಿದ್ದಾರೆ ಸ್ನೇಹಿತರೆ. ಸೆಕೆಂಡ್ ಹ್ಯಾಂಡಲ್ಲಿ ಪರ್ಚೇಸ್ ಮಾಡಿರ್ತಕ್ಕಂಥ ಈ ಒಂದು ಟ್ರಿಬರ್ ಕಾರ್, ದ ರಿಸಲ್ಟ್ ಟ್ರಿಬರ್ ಕಾರ್ ಆ್ಯಂಡ್ ಮೋರ್ ದ್ಯಾನ್ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳಿದ್ದಾರೆ. ಇದು ಇಂಡಿಯಾದಲ್ಲಿ ತಯಾರಾಗಿರ್ತಕ್ಕಂಥ ಕಾರು. ಆ್ಯಂಡ್ ಒಳ್ಳೆಯ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಕಲರ್ ಬ್ಲ್ಯಾಕ್ ಕಲರ್. ಆ್ಯಂಡ್ ಸೈಡಲ್ಲಿ ಲೈಟಿಂಗ್ ಡಿಸೈನ್ ಕೂಡ ಅಷ್ಟೇ ಲುಕ್ಕಲ್ಲೂ ಕೂಡ ಚೆನ್ನಾಗಿ ಕಾಣಿಸ್ತಿದೆ. ನೀವು ನೋಡ್ತಿದ್ದೀರಾ ಅಂತ ಅಂದ್ಕೊಳ್ತೇನೆ. ಸೊ ಇವಾಗ ಇದರ ಒಳಗಿನ ಸ್ಪೇಸ್ ಅಂದರೆ ಈ ಒಂದು ಗ್ಲಾಸಸ್ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ, ಒಳಗಡೆ ಡ್ರೈವಿಂಗ್ ಮಾಡಬೇಕಾದ್ರೆ ಏನೆಲ್ಲ ಇದೆ, ಸೀಟ್ ಹೆಂಗಿದೆ ಅಂತ ನೋಡಬೇಕಲ್ವಾ. ಬನ್ನಿ, ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ. ಎಸ್ ಗೈಸ್, ಇಲ್ಲಿ ನೋಡ್ಕೊಳ್ತಿರ್ಬೋದು ಒಳಗಡೆ ಇರ್ತಕ್ಕಂತಹ ಈ ಒಂದು ಸೀಟಿನ ಸ್ಪೆಷಾಲಿಟೀಸ್. ಈ ಒಂದು ಸೀಟ್ ಬಂದುಬಿಟ್ಟು ವೆರಿ ಕಂಫರ್ಟೇಬಲ್ ಆಗಿರ್ತಕ್ಕಂಥ ಸೀಟು. ಯಾಕಂದರೆ ಇದರಲ್ಲಿ ನೀವು ವಾಟರ್ ಅಂತ ಏನಾದರೂ ಸ್ಪ್ರೆಡ್ ಮಾಡಿದರೆ ಆಟೋಮೆಟಿಕಲಿ ಅದು ಹಿಂಗೋದಿಲ್ಲ. ಅಂದರೆ ಅದು ಆಮೇಲೆ ತೆಗೆದುಕೊಳ್ಳಲ್ಲ. ಆಟೋಮೆಟಿಕಲಿ ಅದು ಎಷ್ಟಿರುತ್ತೆ ಅಷ್ಟೇ ರೀತಿ ಇರುತ್ತೆ. ಸ್ಪ್ರೆಡ್ ಕೂಡ ಆಗಲ್ಲ ಅಂತ ಇದೊಂದು ಹೈಜಿನಿಕ್ ಆಗಿ ಇದರಲ್ಲಿ ಪ್ಲಸ್ ಪಾಯಿಂಟು. ಆ್ಯಂಡ್ ಇಲ್ಲಿ ಸೌಂಡ್ ಸಿಸ್ಟಮ್ ಆಗಿರಲಿ, TV ಸಿಸ್ಟಮ್ ಆಗಿರಲಿ ನೋಡ್ಕೊಳ್ಬೋದು. ಸ್ಟೇರಿಂಗಲ್ಲೂ ಕೂಡ ಅಷ್ಟೇ ಒಂದು ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ಸೊ ಮಾಡರ್ನ್ ಆಗಿ ಇಟ್ಟಿದ್ದಾರೆ ಸ್ನೇಹಿತರೆ. ಇದಷ್ಟು ಹೇಳಬೇಕು ಅಂತಂದರೆ ಬಡವರು ಯಾವ ರೀತಿ ಇರ್ತಾರೆ ಆ ರೀತಿಯಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ ಕಾರನ್ನು. ಸೊ ಪ್ರಸ್ತುತ ಇವರ ಒಂದು ಕಾರಿನ ಮಾಹಿತಿ ಆಗಿರಲಿ, ಅವರ ಮಾಹಿತಿ ಆಗಿರಲಿ, ಅವರು ಹೇಳಿರ್ತಕ್ಕಂಥ ಹುಡುಗನ ಮಾಹಿತಿ ಆಗಿರಲಿ ನಿಮಗೆ ಇಷ್ಟ ಆಗಿದ್ದರೆ 39591@gmail.comಗೆ ಒಂದು ಮೇಲ್ ಹಾಕಬೇಕು ನೀವು. ನನಗೆ ನಿಮ್ಮೆಲ್ಲ ಅಭಿಪ್ರಾಯಗಳು ಇಷ್ಟ ಆಗಿದೆ, ದಯವಿಟ್ಟು ನಿಮ್ಮ ಒಂದು ಫೋನ್ ನಂಬರ್ ಸಿಗ್ಬೋದಾ ಅಂತ ಮೇಲ್ ಹಾಕಿ. ಸೊ ಮೇಲ್ ಹಾಕೋಕ್ಕೆ ಬರಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ.